ಮದ್ದೂರು ಗಣೇಶ ವಿಸರ್ಜನಾ ಸಂದರ್ಭದ ವೇಳೆ ಮೆರವಣಿಗೆ ವೇಳೆ ಉದ್ವಿಗ್ನ ಭಾಷಣವನ್ನ ಮಾಡಿದ್ರು. ವೇಷಪೂರಿತ ಭಾಷಣ ಅಂತ ಕರೆಯೋದು, ಪ್ರವೋಕಿಂಗ್ ಸ್ಪೀಚ್ ಅಂತ ಹೇಳೋದು. ಇದು ಸಿಟಿ ರವಿ ಅವರು ಇದೇನು ಮೊದಲನೇ ಸಲ ಅಲ್ಲ ಈ ತರ ಮಾಡ್ತಾ ಇರೋದು. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇನು ಮೊದಲನೇ ಎಫ್ಐಆರ್ ಅಲ್ಲ, ಅಥವಾ ಅವರು ಮೊದಲನೇ ಸಲ ಈ ತರ ಮಾತಾಡ್ತಾ ಇರೋದು ಅಲ್ಲ. ಇನ್ಸ್ಪೆಕ್ಟರ್ ದೂರನ್ನ ಆಧರಿಸಿ ಸುಮೋಟೋ ಕೇಸ್ ದಾಖಲಾಗಿದೆ, ಎಫ್ಐಆರ್ ಕೂಡ ಫೈಲ್ ಆಗಿದೆ. ಕಲ್ಲು ತೂರಾಟ ಕೇಸ್ ಸಂಬಂಧ ಪ್ರಚೋದನಾಕಾರಿ ಮಾತುಗಳನ್ನಾಡಿದ್ರು. ತೊಡೆ ಮುರಿಯೋದು ಗೊತ್ತು, ತಲೆ ತೆಗೆಯೋಕು ಗೊತ್ತು ಅಂತ ಮಾತನಾಡಿದ್ರು ಸಿಟಿ ರವಿ. ಗಣೇಶ ಮೆರವಣಿಗೆ ವೇಳೆ ನಾಲಿಗೆ ಹರಿಬಿಟ್ಟಿದ್ರು. ಬಿಎನ್ಎಸ್ ಕಾಯ್ದೆ ಅಡಿ 176ರ ಅಡಿ ಕೇಸನ್ನ ಪೊಲೀಸರು ದಾಖಲಿಸಿದ್ದಾರೆ. ಸಾರ್ವಜನಿಕ ಬದುಕಿನಲ್ಲಿರೋರು ಈಗ ಆಲ್ರೆಡಿ ಅಲ್ಲಿ ಕೋಮು ದ್ವೇಷದ ದಳ್ಳೂರಿ ಹತ್ಕೊಂಡು ಉರಿತಾ ಇದೆ. ಬೂದಿ ಮುಚ್ಚಿದ ಕೆಂಡ ತರ ಜಾಗ ಇದೆ ಅಂದಾಗ ಅದನ್ನ ಸಮಾಧಾನ ಮಾಡುವಂತ ಟ್ರೈ ಮಾಡಬೇಕು, ಇಲ್ಲ ಬಾಯಿ ಮುಚ್ಕೊಂಡು ಬರಬೇಕೆ ಹೊರತು ಉರಿಯೋ ಬೆಂಕಿಗೆ ಇನ್ನೊಂದಷ್ಟು ಪೆಟ್ರೋಲು ಡೀಸೆಲ್ ಸುರಿಯೋದು ಅಂತ ಹೇಳ್ತಾರಲ್ಲ, ಅದನ್ನ ಇವತ್ತು ಸಿಟಿ ರವಿ ಅವರು ಮಾಡಿದ್ರು. ಇದಕ್ಕೆ ಬಿಜೆಪಿಗರು ಎಫ್ಐಆರ್ ದಾಖಲಿಸೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಲ್ಲು ತೂರಿದ ಎಲ್ಲರ ವಿರುದ್ಧ ಗೂಂಡಾ ಕಾಯ್ದೆ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಯಾಕೆ ಎಲ್ಲರನ್ನು ಬಂಧಿಸಿ ಕಠಿಣ ಕ್ರಮ ತಗೊಂಡಿಲ್ಲ ಅಂತ ಕಿಡಿಕಾರಿದ್ರು. ಆದ್ರೆ ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾತ್ರ ವಾಗ್ದಾಳಿ ನಡೆಸಿದ್ರು. ಸಮಾಜ ಒಡೆಯೋದು, ಸಂಘರ್ಷ ಸೃಷ್ಟಿಸುವಂತ ಹೇಳಿಕೆ ಕೊಟ್ಟಿದ್ದಾರೆ. ಸಿಟಿ ರವಿ ಮತ್ತು ಬಿಜೆಪಿಗರು ಅಂತಹದರಲ್ಲಿ ನಿಸ್ಸೀಮ್ರು ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ರು. ತೊಡೆ ಮುರಿಯೋಕು ಗೊತ್ತು, ತಲೆ ತೆಗಿಯೋಕು ಗೊತ್ತು ಅಂತ ಹೇಳ್ತಾರೆ ಸಿಟಿ ರವಿ ಅಂತಂದ್ರೆ ನೀವ್ ಏನ್ ಮಾಡಬೇಕು ಅಂತ ಹೊರಟಿದ್ದೀರಿ? ಏನ್ ಮಾಡಬೇಕು ಅಲ್ಲಿ ಜನ ಅನ್ನೋದು ನಿಮ್ಮ ಉದ್ದೇಶ? ತಲೆ ತೆಗಿಬೇಕು ಅಂತಾನಾ ಅಥವಾ ತೊಡೆ ಮುರಿಸ್ಬೇಕು ಅಂತಾನಾ? ಒಂದ್ಸಲಿ ಕೇಳಿಸ್ಕೊಂಡ್ಬಿಡೋಣ ಸಿಟಿ ರವಿ ಅವರು ಏನೆಲ್ಲ ಮಾತಾಡಿದ್ರು ಅಂತ. ಹಿಂದೂ ಧರ್ಮ ಹುಟ್ಟಿದ 16,000 ವರ್ಷದಿಂದ ನೀವು ಹೊರಗಡೆಯಿಂದ ಬಂದವರು, ನಾವಿಲ್ಲ ಹುಟ್ಟುಗಾರರು. ನಮಗೆ ತೊಡೆ ತಕ್ಕ ಕೆಲಸ ಮಾಡಬೇಡಿ. ತೊಡೆಯನ್ನು ಮುರಿತೀವಿ, ತಲೆಯನ್ನು ತೆಗಿತೇವೆ. ನಮಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರೆ ತೊಡೆ ಮುರಿಯಕ್ಕೂ ಬಂತು ಅಂದ್ರೆ. ಇದೇ ವಿಚಾರವಾಗಿ ಸಿಟಿ ರವಿ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ಆರ್ ಅಶೋಕ್. ಹಾಗೆ ಸಿಟಿ ರವಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪರಂ, ಡಿಕೆಶಿ ಹಾಗೆ ಚಲುವರಾಯಸ್ವಾಮಿ. ರವಿ ಅವರು ಆ ಥರ ಉದ್ರೇಕಕಾರಿ ಭಾಷಣ ಏನು ಮಾಡಿಲ್ಲ. ಅಣ್ಣ ಅಂದರೆ ಅಣ್ಣ ಅಂತೀನಿ, ಇಲ್ಲ ಅಂದರೆ ನಮಗೂ ಗೊತ್ತಿದೆ ದಾರಿ ಅನ್ನೋ ರೀತಿ ಅವ್ರು ಮಾತಾಡಿದ್ದಾರೆ. ಅದರಲ್ಲಿ ಆ ಥರ ತಪ್ಪು ಹುಡ್ಕೋ ಅಂಥದ್ದು ಏನೂ ಇಲ್ಲ. ಇದಕ್ಕಿಂತ ಕೆಟ್ಟದಾಗಿ ಕಾಂಗ್ರೆಸ್ ಅವರು ಭಾಳ ಸರಿ ಮಾತಾಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಏನು ಮಾಡಿದ್ದೀರ ಅವ್ರ ಮೇಲೆಲ್ಲ? ವಿಧಾನಸೌಧದಲ್ಲಿ ಅಂದರು. ಅದಕ್ಕಿಂತ ಅಪರಾಧನಾ? ಸಿಟಿ ರವಿ ಏನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತಿದ್ರ? ದೇಶದ್ರೋಹಿ ಚಟುವಟಿಕೆ ಮಾಡಿದಾರ? ಹೇಳಿ. ಪಾಕಿಸ್ತಾನ ವಿಧಾನಸೌಧದಲ್ಲಿ ಜಿಂದಾಬಾದ್ ಅಂದವ್ರ ಏನೂ ಇಲ್ಲ, ಇದುವರೆಗೂ ಏನೂ ಇಲ್ಲ. ಅವ್ರನ್ನೆಲ್ಲ ಕರೆದು ಅದು 10-15 ದಿನ ಆದಮೇಲೆ ಆ ವಾಯ್ಸ್ ಎಲ್ಲ ಚೆಕ್ ಮಾಡಿ ಆದಮೇಲೆ ನೀವು ಅವ್ರನ್ನ ಕರೆದು ಅವ್ರಿಗೆ ಬೇಲ್ ಕೊಟ್ಟು ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಮದ್ದೂರು ಪ್ರಕರಣದಲ್ಲಿ ಸಿಟಿ ರವಿ ಅವ್ರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ದ್ವೇಷ ಭಾಷಣದ ಕಾರಣಕ್ಕೆ. ಅವರೇನೋ ಅವ್ರದ್ದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಅವ್ರದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಅವ್ರದ್ದು ಪದ್ಧತಿ, ಅದು ಪದ್ಧತಿ ಅವ್ರದ್ದು ಸಹಜ ಅಲ್ವಾ? ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲ್ ಮುರಿತೀವಿ ಅಂದಂಗೆ ತಾನೇ ಅದು. ಏನ್ ಅರ್ಥ ಅದು? ಕಾಲ್ ಮುರಿತೀವಿ, ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದ್ರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ ಬರುತ್ತೆ ಅಂತ ನಾವು ಹೇಳಕ್ಕಾಗತ್ತಾ? ಸಿಟಿ ರವಿ ಇನ್ನೂ ಕಲಿಯಲ್ಲ ಅಂತ ಕಾಣುತ್ತೆ.